ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಾಗಲೇ ಟೈಮ್ ಬಂದು 5 o'clock ಆಗಿದೆ. ಹೊರಗಡೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಸೊ ಇನ್ನೂ ಎಲ್ಲರೂ ರೆಡಿ ಆಗ್ತಿದ್ರು, ಅಷ್ಟೊಂದು ವೀಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಮತ್ತು ಮತ್ತೆ ಐಲ್ಯಾಂಡ್ ಟ್ರಿಪ್ ಹೋಗಿದ್ರಲ್ಲ, ಅಲ್ಲಿಂದ ಗಿಫ್ಟ್ ಕೂಡ ತಂದಿದ್ಲು. ಆ ಗಿಫ್ಟ್ ಕೂಡ ತೋರಿಸ್ತೀನಿ. ಆಲ್ರೆಡಿ ಯೋಗಿ ಮತ್ತು ಲಕ್ಕಿ ಯೋಗಿಗೆ ಟಿ ಶರ್ಟು ಆನೆ ಡಿಸೈನ್ ಸಕಾಗಿತ್ತು. ಸೊ ಅದನ್ನಾಗಲೇ ವೇರ್ ಮಾಡಿಬಿಟ್ಟಿದ್ದಾರೆ. ಲಕ್ಕಿಗೂ ಆನೆ ಡಿಸೈನ್ದು ಚಡ್ಡಿ ಮತ್ತು ಶರ್ಟ್ ತಂದು ಅದು ತುಂಬ ಚೆನ್ನಾಗಿತ್ತು. ಅಪ್ಪ ಮಗ ಇಬ್ಬರು ವೇರ್ ಮಾಡಿಬಿಟ್ಟಿದ್ದಾರೆ. ಸೊ ಅದನ್ನ ಈಗ ತೋರ್ಸೋಕ್ಕಾಗಲ್ಲ, ಯೂಸ್ ಮಾಡಿಬಿಟ್ಟಿದ್ದಾರೆ. ಸೊ ನಂದು ಗಿಫ್ಟು ನೋಡಿ, ಇದೇ ಪರ್ಸು. ಸಕ್ಕತ್ತಾಗಿದೆ ಗೊತ್ತಾ ಪರ್ಸು, ನಂಗೆ ತುಂಬ ಇಷ್ಟ ಆಯಿತು. ನೋಡಿ, ಲಾಂಗು ಹಾಕ್ಕೋಬೋದು, ಶಾರ್ಟು ಹಾಕ್ಕೋಬೋದು. ಹಾಕ್ಕೊಂಡ್ರೆ ಹೆಂಗೆ ಕಾಣುತ್ತೆ, ಚೆನ್ನಾಗಿದೆ, ಇಷ್ಟ ಆಯಿತು. ಮತ್ತು ಈ ಥರದ್ದು ಒಂದು ಇರಲಿಲ್ಲ ಕೂಡ, ನಂಗೆ ತುಂಬ ಇಷ್ಟ ಆಯಿತು. ಒಂದು ಕಡೆಯೇ ಹೀಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಆಮೇಲೆ ಟೊಪ್ಪಿ ನೋಡಿ, ಟೊಪ್ಪಿ ತಂದಿದ್ರು. ಇದು ನೇಸರನ್ ಗಿಫ್ಟು ನೋಡಿ, ಚೆನ್ನಾಗಿದೆ ಅಲ್ಲ? ನೇಸರಂದು ನಾನೇ ವೇರ್ ಮಾಡಿಬಿಟ್ಟೆ ಫಸ್ಟು. ಚೆನ್ನಾಗಿದೆ, ಪರ್ಲು ನೇಸರಂದು, ಇದು ಚೆನ್ನಾಗಿದೆ. ಆಮೇಲೆ ಇನ್ನೇನು ಚಾಕ್ಲೇಟ್ಸ್ ತಂದಿದ್ರಲ್ಲ, ತಿಂದ್ಬಿಟ್ರು. ಚಾಕ್ಲೇಟ್ಸ್ ಎಲ್ಲ ಖಾಲಿ ಆಗುತ್ತೆ. ತಂದಿದ್ದ ದಿವಸ ಮಾಡಿದರೆ ಚಾಕ್ಲೇಟ್ಸ್ ಎಲ್ಲ ತೋರಿಸ್ತಾರೆ, ಬಟ್ ಅದು ಇರಲಿಲ್ಲ. ತಂದಿದ್ದ ದಿವಸ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗಿಲ್ಲ, ತಿನ್ಕೊಂಡ್ಬಿಟ್ರಿ. ಮತ್ತೇನು ಪೇಂಟ್ ಬಾಂಬ್ಸ್ ಅಂತೆ ಅಲ್ಲಿಂದ ತಂದಿದ್ದಾರೆ. ಇಷ್ಟು ತಗೊಂಡು ಗಿಫ್ಟ್ಸ್ ಹೇಗಿದೆ, ಚೆನ್ನಾಗಿದೆ ಅಲ್ವಾ? ಸಕ್ಕತ್ತಾಗಿದೆ. ಆಮೇಲೆ ನಿನ್ನೆ ಮತ್ತೆ ಶಾಪಿಂಗ್ ಹೋಗಿದ್ವಿ. ಎಲ್ಲೆಲ್ಲಿ ತೆಗ್ದಾಕ್ಬಿಟ್ಟಿದ್ದೀನಿ. ಅವಾಗಲೇ ವೀಡಿಯೋ ಮಾಡಿದೆ, ಅದರ ರೆಕಾರ್ಡೇ ಆಗಿರಲಿಲ್ಲ. ಮತ್ತೆ ಫಸ್ಟ್ದೇ ಮಾಡ್ತಿದ್ದೀನಿಲ್ಲ, ಅದರಿಂದ ಇಲ್ಲಿ ಟಂಪ್ ಮಾಡಿದ್ದೀನಿ. ಯಾರೇನು ಅಂದ್ಕೋಬೇಡಿ, ಓಕೆನಾ? ಇದು ಜುಡಿಯೋದಲ್ಲಿ ನಿನ್ನೆ ಶಾಪಿಂಗ್ ಮಾಡಿದ್ದು ಜಾನಮ್ಮ ಸ್ಲಿಪ್ಪರ್. ಇದು ಎಷ್ಟಂತ ಸೇಮ್ ಇದೆ. ಸೊ ಜಾನಮ್ಮಂದು ಸೇಮ್ ಸ್ಲಿಪ್ಪರ್. ಆಮೇಲೆ ಇದು ಶ್ರುತಿ ಅಕ್ಕಂದು ನೋಡಿ ಹೇಗಿದೆ, ಚೆನ್ನಾಗಿದೆ ಅಲ್ಲ? ವೈನ್ ಕಲರ್ ಥರ ಇದೆ. ವೈನು ಅಲ್ಲ, ಏನೋ ಚಾಕ್ಲೇಟ್ ಕಲರ್, ಏನೋ ಡಿಫ್ರೆಂಟಾಗಿದೆ ಕಲರು. ಎರಡರ ಮಿಡಲಲ್ಲಿದೆ ಕಲರು, ಚೆನ್ನಾಗಿದೆ. ವೇರ್ ಮಾಡಿದೆ. ಇದು ನೋಡಿ ಅಂಬ್ರೆಲಾ ಅವರು ಯಾವತ್ತೂ ವೇರ್ ಮಾಡಿಲ್ಲ ಅಂತಿದ್ರು. ಸೊ ಅವ್ರನ್ನ ತೊಗೊಂಡ್ರು, ಸಕ್ಕತ್ತಾಗಿದೆ. ಇದು ಅದು ದುಪ್ಪಟ, ಪ್ಯಾಂಟು 3 ಪೀಸು ನೋಡಿ, ದುಪ್ಪಟ. ಆಮೇಲೆ ಇದು ಜಾನಮ್ಮಂದು ಟೀ ಶರ್ಟ್. ನೋಡಿ ಚೆನ್ನಾಗಿದೆ. ಅವಳದು ಟೀ ಶರ್ಟು ಸ್ಲೀವ್ಲೆಸ್ಸು. ಈಗ ಹೆಂಗಿದ್ರು ಸಮ್ಮರ್ ಅಲ್ವಾ, ಸಕ್ಕತ್ತಾಗಿರುತ್ತೆ. ಮತ್ತು ಚಿಕ್ಕ ಮಕ್ಳು ಕಲೆಕ್ಷನ್ಸ್ ಇತ್ತು, ದೊಡ್ಡವ್ರದ್ದು ಅಷ್ಟೊಂದು ಏನು ಇರಲಿಲ್ಲಪ್ಪ ಜುಡಿಯೋದಲ್ಲಿ. ನೋಡಿ ಇದು ಜಾನಮ್ಮಂದು, ಇದು ಅಷ್ಟೇ ಸಕ್ಕತ್ತಾಗಿದೆ. ಇದೇನೋ ಡಿಫ್ರೆಂಟ್ ಉಲ್ಲನ್ ಥರದ್ದೇನೋ ಡಿಫ್ರೆಂಟ್ ಥ್ರೆಡ್ ಅಪ್ಪ, ಗಟ್ಟಿ ಇದೆ ಥ್ರೆಡ್, ಉಲ್ಲನ್ ಥರ ಅಲ್ಲ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ನಂಗೆ ಸಕ್ಕತ್ ಇಷ್ಟ ಆಯಿತು. ಆಮೇಲೆ ಇದು ಕಾರ್ಗೋ ಪ್ಯಾಂಟ್ ಥರ, ಜೀನ್ಸ್ ಎಲ್ಲ ಕಾರ್ಗೋ ಥರ ಚೆನ್ನಾಗಿದೆ. ಇದು ಜಾನಮ್ಮಂದು ನೋಡಿ, ಇದು ಜಾನಮ್ಮಂದು. ಮತ್ತು ಎರಡು ಇದು ಬಂದು ಜಾಕೆಟ್, ಬ್ಲ್ಯಾಕ್ ಕಲರ್ ಚೆನ್ನಾಗುತ್ತೆ, ಚೆನ್ನಾಗಿದೆ ಜಾಕೆಟ್. ಜಾನಮ್ಮ ಅವಳು ಕಲರ್ ಇದ್ದಾಳೆಲ್ಲ ಹಾಕೊಂಡ್ರೆ ಚೆನ್ನಾಗಿ ಕಾಣ್ತಾಳೆ, ಸಕ್ಕತ್ತಾಗಿದೆ. ಆಮೇಲೆ ಇದು ಬಂದು ಇನ್ನೊಂದು ದೊಡ್ಡೋದು ಹೇಳಿದ್ನಲ್ಲ ಆಗಲೇ, ದೊಡ್ಡೋದು ಅಷ್ಟೊಂದು ಏನು ಕಲೆಕ್ಷನ್ಸ್ ಇರಲಿಲ್ಲ, ಒಂದೆರಡು ತೊಗೊಂಡು ಅಷ್ಟೇ ದುಡಿಯೋದಲ್ಲಿ. ಇದೊಂದು ತೊಗೊಂಡ್ರು, ಮತ್ತು ಇದೊಂದು, ಇದು ಚೆನ್ನಾಗಿದೆ, ಎಲ್ಲ ಕಲರ್. ಅದು ಇದಂತೆ ಡಿಫ್ರೆಂಟಾಗಿದೆ, ಚೆನ್ನಾಗಿದೆ. ನನಗೂ ಇದು ತುಂಬ ಇಷ್ಟ ಆಯಿತು. ತುಂಬ ಸಿಂಪಲ್ಲಾಗಿ ಹಾಕ್ಕೋಬೋದು, ಸಕ್ಕತ್ತಾಗಿದೆ. ಇದು ನೋಡಿ, ಇದು ಪಿಸ್ತಾ ಗ್ರೀನ್, ಚೆನ್ನಾಗಿದೆ ಅಲ್ಲ? ನೋಡಿ ನೆಕ್ಕಿಗೂ ಇದೆ ಡಿಸೈನ್ ಇದೆ, ಹ್ಯಾಂಡು. ಇದು ಅಂಬ್ರೆಲಾ ನೋಡಿ, ಇದು ಸೇಮ್ ಅಂಬ್ರೆಲಾ, ಚೆನ್ನಾಗಿದೆ. ಇದು ಪಿಸ್ತಾ ಗ್ರೀನ್, ಸೇಮ್ ದುಪ್ಪಟ ಆ್ಯಂಡ್ ಪ್ಯಾಂಟ್. ಓಕೆ. ಆಮೇಲೆ ಹುಡುಗರಿಬ್ಬರು ಸ್ಕರ್ಟ್ ತಗೊಂಡ್ರು. ಇದು ಜಾನಮ್ಮಂದು ಸ್ಕರ್ಟ್,
ಇದು ಶಾರ್ಟ್ ಇದೆ, ಜಾನಮಂದು ಸ್ಕರ್ಟು ಚೆನ್ನಾಗಿದೆ. ಸಮ್ಮರ್ ಅಲ್ವಾ, ಸಮ್ಮರ್ಗೆ ಚೆನ್ನಾಗಿರುತ್ತೆ ಸ್ಕರ್ಟಲ್ಲಿ ಹಾಕಿದ್ರೆ ಆರಾಮಾಗಿ. ಜೀನ್ಸೆಲ್ಲ ಹಾಕೋಕ್ಕಾಗಲ್ಲಪ್ಪ ಈ ಸಲ ಸಮ್ಮರ್ದು ಎಷ್ಟು ಬಿಸಿಲಿದೆ ಅಲ್ವಾ, ಹೊರಗಡೆ ಹೋಗೋಕ್ಕೆ ಆಗಲ್ಲ, ಅಷ್ಟೊಂದು ಬಿಸಿಲಿದೆ. ನೋಡಿ ಇದು ನೇಸರಂಗೆ ಶಾರ್ಟ್ ಸಿಗಲಿಲ್ಲ, ಸೊ ಹಾಗಾಗಿ ಲಾಂಗ್ ತೊಗೊಂಡ್ವಿ. ಇಬ್ಬರದು ಸೇಮ್, ಅದೇ ಕಲರ್ ಚೇಂಜು. ಅವ್ನು ಲಾಂಗು ಇಳಿದು ಇದು ಇಷ್ಟ ಆಯಿತಾ. ಆಮೇಲೆ ಮೀಶೋಲ್ಲಿ ಕೂಡ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು, ಅದು ತೆಗ್ದಿರಲಿಲ್ಲ. ಅದು ನೋಡಿಲ್ಲ ಹೇಗಿದೆ ಅಂತ, ಓಪನ್ ಮಾಡೋಣ. ಕಜ್ಜಾಯಲ್ಲಿ ಇದೆ, ಎತ್ಕೊಂಡೇ ಬಂದಿಲ್ಲ. ನೋಡಿ ಇದು ಆರ್ಡ್ರ್ ಮಾಡಿದ್ದೆ ನೈಟ್ ಡ್ರೆಸ್. ನೋಡಿ ಚೆನ್ನಾಗಿದೆಯಾ ನೈಟ್ ಡ್ರೆಸ್. ಇದು ಮನೆಗೆ ಹಾಕೊಳಕ್ಕೆ ಫುಲ್ ಲೂಸ್ ಹಾಕಬೇಕು ಅಂತ ಫುಲ್ಲು ದೊಡ್ಡದೇ ತಗೊಂಡಿದ್ದೇನೆ. ಪ್ಯಾಂಟ್, ನೈಟ್ ಡ್ರೆಸ್ಸು. ಆಮೇಲೆ ಇದು ಬ್ಲೌಸ್ ಆರ್ಡ್ರ್ ಮಾಡಿದೆ, ಬಟ್ ಕ್ಯಾನ್ಸಲ್ ಮಾಡಿದೆ. ಬಟ್ ಆದರೂ ಅದೇನೋ ಬಂದುಬಿಟ್ಟಿದೆ. ನೋಡ್ತೀನಿ, ಇಷ್ಟ ಆದರೆ ಇಟ್ಕೊಂಡಿಲ್ಲ, ರಿಟರ್ನ್ ಮಾಡ್ತೀನಿ. ಮಾಡುವಾಗ ನೋಡೋಣ ಟ್ರೈಯಲ್ಲು ಅಂತ ತೊಗೊಂಡೆ, ಮಾಡಿದೆ. ಆಮೇಲೆ ಇಷ್ಟ ಆಗಲಿಲ್ಲ, ಕ್ಯಾನ್ಸಲ್ ಮಾಡಿದೆ. ಬಟ್ ಆದರೂ ಅದು ಪ್ಲೇಸ್ ಆಗಿಬಿಟ್ಟಿತ್ತು. ಏನು ಮಾಡೋಕ್ಕಾಗಲ್ಲ, ಬಂದಿದೆಯಲ್ಲ, ನೋಡ್ತೀನಿ. ಇಷ್ಟ ಆದರೆ ಇಟ್ಕೊತಿದ್ದಿಲ್ಲ ಅಂದರೆ ರಿಟರ್ನ್ ಹಾಕ್ಬಿಡ್ತೀನಿ. ಇದು ನಿನ್ನೆ ಬಂದಿದ್ದಲ್ವ, ಸೊ ಹಾಗಾಗಿ ನೋಡಿ ಬಂದು ಟೆಂಪಲಿಂದ ಬಂದು ನಾನು ಇಷ್ಟ ಆಗಿಲ್ಲ ಅಂದರೆ ಹಾಕಿ ನೋಡ್ತೀನಿ. ಎಕ್ಸ್ಚೇಂಜ್ ಅಲ್ಲ, ರಿಟರ್ನ್ಸ್ಗೆ ಹಾಕ್ತೀನಿ. ನೋಡಿ ಹೇಗಿದೆ, ಕ್ಯಾಮ್ರಾಗೆ ಚೆನ್ನಾಗಿ ಕಾಣ್ತಿದೆ, ಬಟ್ ರಿಯಲಾಗಿ ಯಾಕೋ ಇಷ್ಟ ಆಗ್ತಿಲ್ಲ. ಕ್ಯಾಮ್ರಾಗೆ ಮಾತ್ರ ಚೆನ್ನಾಗಿ ಅನಿಸ್ತಾ ಇದೆ. ನಾನು ಅಲ್ಲಿ ಫೋಟೋ ನೋಡಿ ಚೆನ್ನಾಗಿದೆ ಅಂತ ತೊಗೊಂಡಿದ್ದೆ ಆ್ಯಕ್ಚುಲಿ. ನೋಡೋಣ, ಇಷ್ಟ ಆದರೆ ಇಟ್ಕೊತೀನಿ, ಇಲ್ಲಾಂದರೆ ರಿಟರ್ನ್ ಹಾಕಿ ನೋಡ್ತೀನಿ ಫಿಟ್ಟಿಂಗೆಲ್ಲ. ಇದೊಂದು ಬ್ಲ್ಯಾಕು ಮತ್ತು ಗ್ರೀನ್, ಸೇಮ್ ಗ್ರೀನ್, ಬ್ಲ್ಯಾಕ್ ಮತ್ತು ಗ್ರೀನ್ ಕಾಂಬೋ ಇತ್ತು, ತೊಗೊಂಡಿದ್ದೆ. ನಾನು ಯಾವಾಗಲೂ ತೊಗೊಂಡಿರಲಿಲ್ಲ ಈ ಥರ ರೆಡಿಮೇಡು, ಇದೇ ಫಸ್ಟ್ ಟೈಮ್ ತೊಗೊಂಡಿರೋದು. ಸೊ ನೋಡೋಣ ಹೇಗಿರುತ್ತೆ ಅಂತ ತಗೊಂಡೆ. ಬಟ್ ಓಕೆ ಏನು ಅಷ್ಟೊಂದು ಸಮಾಧಾನ ಅನಿಸ್ತಿಲ್ಲ. ಟ್ರೈ ಮಾಡ್ತೀನಿ, ಒಂದ್ಸಲ ಹಾಕ್ಕೊಂಡು ನೋಡ್ತೀನಿ, ಚೆನ್ನಾಗಿದೆ ಅನಿಸಿದ್ರೆ ಇಟ್ಕೊತೀನಿ, ಇಲ್ಲಾಂದರೆ ರಿಟರ್ನ್ಗೆ ಹಾಕ್ತೀನಿ. ಹೆಂಗೆ ರಿಟರ್ನ್ ಆಪ್ಷನ್ ಇದೆಯಲ್ಲ, ಮತ್ತೆ ಯಾಕೆ ಅದು. ಆಮೇಲೆ ಇದೊಂದು ಏನಿದು, ಏನು ಮೂಗ್ಬಟ್ಟು ಅನಿಸುತ್ತೆ. ನನಗೆ ಈ ಥರ ಮೂಗ್ಬಟ್ಟು ಇಷ್ಟ. ನೇಸರಗೊಂದು ಜನಮಗೊಂದು ಮಾಡಿದ್ದೆ, ಬಟ್ ಈಗ ಒಂದು ಬಂದಿದೆ, ಯಾವ್ದು ಬಂತೆ ಗೊತ್ತಿಲ್ಲ. ಇಬ್ಬರು ಒಂದೇ ಸೇಮ್ ಮಾಡಿದ್ದೆ, ಒಂದೇ ಥರ ಮಾಡಿದ್ದೆ, ಬಟ್ ಒಂದೇ ಒಂದು ಪೀಸ್ ಬಂದಿದೆ. ತೋರಿಸ್ತೀನಿ, ಅಲ್ಲಿ ಓಪನ್ ಮಾಡಬೇಕು. ನೋಡಿ ಇಷ್ಟು ಚಿಕ್ಕ ಮೂಗ್ಬಟ್ಟಿಗೆ ಇಲ್ಲಿ ಇಷ್ಟು ದೊಡ್ಡ ಡಬ್ಬ ಕೊಟ್ಟಿದ್ದಾರೆ. ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ ಅಲ್ಲ. ನನಗೆ ಈ ಥರದ್ದು ನೋಸ್ ಪಿನ್ ಅಂದರೆ ತುಂಬ ಇಷ್ಟ. ಅದಕ್ಕೇನೋ ಇಷ್ಟ ಆಗಿದ್ದೆ ಸುಮ್ಮನೆ ಕಲೆಕ್ಷನ್ಸ್ ಅಂತ. ಹೆಂಗಿದ್ರೆ ನಮ್ಮ ನೇಸರ ಇದ್ದಾವೆ, ಜಾನು ಇದ್ದಾಳೆ, ತೊಗೊಂಡ್ರೆ ವೇಸ್ಟ್ ಅಂತ ಆಗೋಲ್ಲ, ಯಾರಿಗಾದರೂ ಆಗುತ್ತೆ ಅಂತ ತೊಗೊಂಡ್ಬಿಡ್ತೀನಿ. ಹೀಗಿದೆ, ಚೆನ್ನಾಗಿದೆಯಾ? ಚೆನ್ನಾಗಿದೆಯಲ್ಲ, ವೈಟು ದೊಡ್ಡದಾಯ್ತಾ? ಇಲ್ಲ, ಹಿಂದೆ ಹಾಕಿದ್ರೆ ಸರಿ ಹೋಗುತ್ತೆ ಅನಿಸುತ್ತೆ. ನೋಡಿ
ಇರ್ಮ ನೋಡಿದ್ರಲ್ಲ ಮುಗ್ಬಿಟ್ಟೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗೆ ಇಷ್ಟ ಆಯಿತು ನೋಸ್ ಪಿನ್ ಮಾತ್ರ ತುಂಬ ಇಷ್ಟ ಆಯಿತು. ನೋಡಿ ಇದಾಗಿತ್ತು ನಂದು ಇವತ್ತು ಶಾಪಿಂಗ್ ಬ್ಲಾಗ್ ಆಗಿತ್ತು. ಶಾಪಿಂಗ್ ಹೋಗಿದ್ವಲ್ಲ ಜುಡಿಯೋಗೆ, ಅದು ಕೆಲವೊಂದು ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ಹಾಕ್ತೀನಿ. ಯಾಕೆಂದರೆ ನಾನು ಹೋದಾಗ ಸ್ಟಾರ್ಟಿಂಗ್ ಮಾಡ್ಕೊಳೋದೇ ಮರ್ತೋಗ್ತೀನಿ, ವೀಡಿಯೋ ಮಾಡಬೇಕು ಅನ್ನೋದೇ ಮರ್ತೋಗುತ್ತೆ. ಮತ್ತು ಇನ್ನೊಂದು ಲಕ್ಕಿ ಇರಲ್ಲ, ಅವ್ನು ಹಿಡಿಯೋದ್ರಲ್ಲೇ ಬ್ಯುಸಿಯಾಗಿ ಹೋಗ್ತೀವಿ. ಅವ್ನು ಮಾತೇ ಕೇಳಲ್ಲ, ಓಡ್ತಿರ್ತಾನೆ. ಅವ್ನು ಓಡೋದು ಅವ್ನು ಇಟ್ಕೊಳೋದೇ ಕಷ್ಟ. ಸೊ ಹಾಗಾಗಿ ಸ್ಟಾರ್ಟಿಂಗ್ ವೀಡಿಯೋಸ್ ಮಾಡ್ಕೊಳ್ಲಿಲ್ಲ. ಕೆಳಗಡೆ ಬಿಲ್ಲಿಂಗ್ ಟೈಮಲ್ಲಿ ಮಾತ್ರ ಕೆಲವೊಂದು ಕ್ಲಿಪ್ಪಿಂಗ್ಸ್ ಇದೆ, ಅದು ಪಾಪ ಶ್ರುತಿ ಅಕ್ಕ ಮಾಡಿದ್ರು, ಅವ್ರು ನೆನ್ಪು ಮಾಡಿದ್ರು. ಸೊ ಅವಾಗ ಒಂದೆರಡು ಕ್ಲಿಪ್ಪಿಂಗ್ಸ್ ಇದೆ ಅಷ್ಟೇ. ಸೊ ಅದನ್ನು ಹಾಕ್ತೀನಿ, ಅದನ್ನು ನೋಡಿ. ಅದು ಚೆನ್ನಾಗಿದೆ. ಆಲ್ಮೋಸ್ಟ್ ನಮ್ಮ ಲಕ್ಕಿ ಹಿಡಿಯೋದೇ ಇದೆ ಅನಿಸುತ್ತೆ ಆ ವಿಡಿಯೋದಲ್ಲಿ. ಅವ್ನು ಹುಡ್ಕೋದು ಅವ್ನು ಹಿಡಿಯೋದೇ ಇರುತ್ತೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಶಾಪಿಂಗ್ ಬ್ಲಾಗ್. ಹೇಗಿತ್ತು ವಿಡಿಯೋ? ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಸಬ್ಸ್ಕ್ರೈಬ್ ಆಗೋದಕ್ಕೆ. ಓಕೆನಾ? ತುಂಬ ಜನ ಇದ್ದರೆ ನಮಗೂ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತಲ್ವ ವೀಡಿಯೋ. ಮತ್ತು ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಆಗ್ಬಿಟ್ಟು ಮತ್ತೆ ಏನು ಅನ್ಸಬ್ಸ್ಕ್ರೈಬ್ ಆಗ್ತದೆ ಗೊತ್ತಿಲ್ಲ. ಸೊ ಹಾಗೆ ಮಾತ್ರ ಆಗಬೇಡಿ. ನನ್ನ ಮಗ ಕಳೀತಿದ್ದಾನೆ, ನಾನು ಸ್ನಾನ ಆಯ್ತು ಅನಿಸುತ್ತೆ. ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಓಕೆ, ಬಾಯ್. ತಗೊಳ್ರಿ. ಮತ್ತೆ ಆನ್ಲೈನಲ್ಲಿ ತಾನೆ ಇಲ್ಲಿ ಇರಬೇಕು. ಇಲ್ಲೆಲ್ಲ ನೇಲ್ಸ್ ಅಂತ ಕಲ್ಲಿ ನಿಂತವ್ರೆ. ಆಯ್ತು ತಗೋಬೇಡಿ, ಅವೆರಡೆ ಸಾಕು. ಯಾ ನೈಲ್ಸು ಬಿಡಪ್ಪ, ಅವೆರಡೆ ಚೆನ್ನಾಗೈತೆ ಇಬ್ರಿಗೂ ಒಂದೊಂದು. ಹಾಕೊಳಕ್ಕಾಗುತ್ತೆ ಬಾ ಸರ, ಎತ್ಕೋ ಬಾ, ನಡೀರಿ ಬನ್ರಿ. ಫಂಕ್ಷನ್ಗೆ ಹೋದಾಗ ಹಾಕೊಳಕ್ಕಾಯ್ತಿತ್ತು ಇಬ್ರು ಎದ್ರ ಮೇಲೆ. ಇಲ್ಲ ಇಲ್ಲ ಚೆನ್ನಾಗೈತೆ. ಫಂಕ್ಷನ್ಗೆ ಹೋದಾಗ ಹಾಕೊಂಡಿರೋ ನಡೀರಿ, ನಡೀರಿ. ಅಡ್ದು ತೊಗೊಂಡು ನೈಲ್ಸ್ ಸಿಕ್ಕದೆ ತೊಗೊಂಡ್ರೆ ಆಯ್ತು. ನಡೀರಿ. ಅಲ್ಲ ಅವ್ಳ ಸೈಜ್ ನೋಡಿ ತೊಗೊಳ್ಬೋದು. ವಿಡಿಯೋ ನಾನು ತೊಗೊತಿರ್ತೀನಿ. ನಿಂತು ಹೋಯ್ತು ತೊಗೊಳಿದ್ವಿ. ಇದು ಬೇಕಾ? ಇದು ಮಾಡ್ತಾ ಬನ್ನಿ, ನಾನು ನೋಡ್ತೀನಿ. ಸಿಕ್ಕಿಲ್ಲ ಹೋಗಿ ಅದು ಬೈತಾ ನೀವು ಇದನ್ನು ಹ್ಯಾಂಡ್ ಮಾಡಿದ್ರು. ಅವರು ಯಾರು ಬೈತೆ ಯಾರು ಬೇದಲ್ಲಿ ಗೊತ್ತಾಗಲ್ಲ. ನಾನು ಬನ್ನಿ ನಾನು ಹತ್ರದ್ದು ಯಾವತ್ತೂ ತಗೊಂಡೇ ಇಲ್ಲ ಅಂಬ್ರೆಲ್ಲ. ಹಾಂ ಕೊಡಿ. ಸಲಿ ಮಾಡು ನೋಡೋಣ. ಎಲ್ಲಿದ್ಯಾ? ಮಾಡು. ಎಲ್ಲಿ ಪಪ್ಪ? ಎಲ್ಲಿ ಮಾಡು. ಲಕ್ಕಿ ಮಾಡಿ ಇನ್ನೊಂದ್ಸಲಿ. ಬಾ ಹೋಗ್ಲಿ, ಅವರೆಲ್ಲ ಹೊಟ್ಟವರೆ, ನಿಮ್ಮಿಬ್ಬರು ತೆಗಿತೀನಿ.